ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ದ್ವಾರಕೀಶ್ ರವರು ದೂರಾಗಿದ್ದು ಏಕೆ? ಅವರ ನಡುವೆ ನಡೆದ ನಿಜವಾದ ಕಥೆ ಏನು? ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿತ್ರರೇ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗಾಗಿ ದ್ವಾರಕೀಶ್ ರವರು 3 ಭಾಷೆಗಳಲ್ಲಿ ಚಿತ್ರವನ್ನು ಸಿದ್ಧಪಡಿಸಿದ್ದರು. ಆ ಚಿತ್ರದ ಹೆಸರು ಆಫ್ರಿಕಾದಲ್ಲಿ ಶೀಲಾ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಪ್ಪಿದ್ದರು. ಆದರೆ ದ್ವಾರಕೀಶ್ ಅವರು ಅಹಂಕಾರದಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬದಲಾಗಿ ಚರಣ್ ರಾಜ್ ರವರನ್ನು ಹಾಕಿಕೊಂಡು ಸಿನಿಮಾ ಮಾಡಿದರು. ಆಫ್ರಿಕಾಗೆ ಹೋಗಿ ಚಿತ್ರೀಕರಣ ಮಾಡಿದ್ದು 3 ಭಾಷೆಗಳಲ್ಲಿ ರಿಲೀಸ್ ಮಾಡಿದ್ದರು. ಕನ್ನಡ, ತಮಿಳು, ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಮಾಡಿದ್ದರು. ಆ ಚಿತ್ರದಿಂದ ದ್ವಾರಕೀಶ್ ಅವರಿಗೆ ಕೋಟಿ ನಷ್ಟವಾಯಿತು. ಕನ್ನಡದಲ್ಲೇ ಪ್ರಪ್ರಥಮವಾಗಿ ಇಡೀ ಚಿತ್ರವನ್ನು ಆಫ್ರಿಕಾದಲ್ಲೇ ಶೂಟಿಂಗ್ ಮಾಡಿದ್ದರು. ಅಕಸ್ಮಾತ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಚಿತ್ರದಲ್ಲಿ ನಟಿಸಿದ್ದರೆ ಆಫ್ರಿಕಾದಲ್ಲಿ ಶೀಲಾ ಸೂಪರ್ ಹಿಟ್ ಆಗಿರುತ್ತಿತ್ತು. ವಿಷ್ಣುರವರನ್ನು ಬಿಟ್ಟು ಸಿನಿಮಾ ಮಾಡಿದ್ದಕ್ಕೆ ನೋವುಂಡರು. ಹೆಚ್ಚು ಸಾಲವಾಯಿತು. ಆದರೂ ಬುದ್ಧಿ ಬರಲಿಲ್ಲ. ಇನ್ನೊಬ್ಬ ವಿಷ್ಣುವರ್ಧನ್ ಅವರನ್ನು ಸೃಷ್ಟಿ ಮಾಡುತ್ತೇನೆ ಎಂದು ಹೇಳಿ ಹರ್ಷವರ್ಧನ್ ಅವರ ಜೊತೆ ಚಿತ್ರ ಮಾಡಿದರು. ಆ ಚಿತ್ರ ಗೌರಿ ಕಲ್ಯಾಣ. ಅದು ತೋಪಾಯಿತು. ಅಲ್ಲೂ ಸೋಲುಂಡರು. ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಬಿಟ್ಟು ಕೋಪಕ್ಕೆ 18 ಸಿನಿಮಾ ಮಾಡಿದರು. 18ರಲ್ಲಿ ಒಂದೇ ಒಂದು ಚಿತ್ರ ಮಾತ್ರ ಸಕ್ಸಸ್ ಆಯಿತು. ಅದು ಯಾವುದೆಂದರೆ ಶ್ರುತಿ. 17 ಚಿತ್ರಗಳಿಂದಲೂ ಸುಮಾರು ಕೋಟಿಗಳು ಕೈಬಿಟ್ಟಿತು. ಸಾಲ ಮಾಡಿದರು, ಮನೆ ಮಾರಿದರು. ಅದಾದ ಮೇಲೂ ಅವರಿಗೆ ಕೋಪ ತಗ್ಗಲಿಲ್ಲ. ಹೊಸ ಕಳ್ಳ ಹಳೆ ಕುಳ್ಳ ಎನ್ನುವ ಚಿತ್ರವನ್ನು ಮಾಡಿದರು. ಹೊಸ ಕಳ್ಳನಾಗಿ ಶಶಿಕುಮಾರ್ ಜೊತೆಗೆ ದ್ವಾರಕೀಶ್ ಹಳೆ ಕುಳ್ಳನಾಗಿ ನಟಿಸಿದ್ದರು. ಈ ಚಿತ್ರ ಇನ್ನಿಲ್ಲದಂತೆ ಸೋಲಾಯಿತು. ಆಗಲೂ ವಿಷ್ಣುವರ್ಧನ್ ಅವರ ಮೇಲಿನ ಕೋಪ ಕಡಿಮೆ ಆಗಲಿಲ್ಲ. ನಾನೇ ಎನ್ನುವ ಅಹಂಕಾರ ತುಂಬಿತ್ತು. ಆಗಲೂ ದ್ರೋಹಿ ಎನ್ನುವ ಕನ್ನಡ ಚಿತ್ರವನ್ನು ಅನೌನ್ಸ್ ಮಾಡಿದ್ದರು. ಆ ಚಿತ್ರ ಸಿಟ್ಟೇ ಇರಲಿಲ್ಲ. ಇಷ್ಟಾದರೂ ಒಂದೇ ಒಂದು ಮಾತನ್ನು ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರು ದ್ವಾರಕೀಶ್ ಬಗ್ಗೆ ಮಾತಾಡಲಿಲ್ಲ. ಆದರೂ ವಿಷ್ಣುವರ್ಧನ್ ಅವರಿಗೆ ದ್ವಾರಕೀಶ್ ಅವರ ಬಗ್ಗೆ ಕನಿಕರವಿತ್ತು. ಇದು ವಿಷ್ಣುವರ್ಧನ್ ಅವರು ತಪ್ಪು ಏನೂ ಇರಲಿಲ್ಲ. ದ್ವಾರಕೀಶ್ ಅವರು ನಿರ್ದೇಶಕರಾಗಲು ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಕಾರಣ. 1985ರಲ್ಲಿ ನೀ ಬರೆದ ಕಾದಂಬರಿ ಚಿತ್ರಕ್ಕೆ ದ್ವಾರಕೀಶ್ ಅವರು ನಿರ್ದೇಶಕರಾಗಲು ವಿಷ್ಣುವರ್ಧನ್ ಅವರೇ ಕಾರಣರಾದರು. ವಿಷ್ಣುವರ್ಧನ್ ಅವರು ದ್ವಾರಕೀಶ್ ನಿರ್ದೇಶನ ಮಾಡಿದರೆ ಮಾತ್ರ ನಟಿಸುತ್ತೇನೆಂದು ಹೇಳಿದರು. ಆಗ ದ್ವಾರಕೀಶ್ ಆ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾದರು. ಭವ್ಯ ಎಂಬ ನಾಯಕಿಯನ್ನು ಪರಿಚಯ ಮಾಡಿದರು. ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇಷ್ಟ ಇರಲಿಲ್ಲ. ಕೊನೆಗೆ ದ್ವಾರಕೀಶ್ ಅವರ ಒತ್ತಾಯ ಮಾಡಿ ವಿಷ್ಣುವರ್ಧನ್ ಅವನ್ನು ಒಪ್ಪಿಸುತ್ತಾರೆ. ಇದರಲ್ಲಿ CR ಸಿಂಹ ಒಳ್ಳೆ ನಟನೆ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ಮನೋಜ್ಞ ಅಭಿನಯದಿಂದ ನೀ ಬರೆದ ಕಾದಂಬರಿ ಚಿತ್ರ 25 ವಾರ ಅನೇಕ ಚಿತ್ರಮಂದಿರಗಳಲ್ಲಿ ಓಡಿ ಯಶಸ್ವಿಯಾಯಿತು. ನೀ ಬರೆದ ಕಾದಂಬರಿಯನ್ನು ದ್ವಾರಕೀಶ್ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಶ್ರೀದೇವಿ ಅವರ ಜೊತೆಯಲ್ಲಿ ತಮಿಳಿನಲ್ಲಿ ನಾನ್ ಅಡಿಮೆ ಇಲ್ಲೇ ಎನ್ನುವ ಚಿತ್ರ ಮಾಡಿದರು. ಈ ಚಿತ್ರ ಯಶಸ್ವಿಯಾಗಲಿಲ್ಲ. ಇಲ್ಲೂ ಸೋಲುಂಡರು. ಅದಾದ ಮೇಲೆ ಅಮಿತಾಬ್ ಬಚ್ಚನ್ ರವರು ನಟಿಸಿದ್ದ ಶರಾಬಿ ಚಿತ್ರ ಹಿಂದಿಯಲ್ಲಿ ದೊಡ್ಡ ಸಕ್ಸಸ್ ಕಂಡಿತ್ತು. ಆ ಚಿತ್ರವನ್ನು ಕನ್ನಡದಲ್ಲಿ ನೀ ತಂದ ಕಾಣಿಕೆ ಹೆಸರಿನಲ್ಲಿ ಚಿತ್ರ ನಿರ್ಮಿಸಿದರು. ಜಯಪ್ರದಾ ಡೇಟ್ಸ್ ಕೊಡದಿದ್ದಕ್ಕೆ ಜಯಸುಧಾ ನಾಯಕಿಯಾದರು. ಚಿತ್ರ ಅಂದುಕೊಂಡಂತೆ ಯಶಸ್ವಿಯಾಗಲಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಚಿತ್ರ ಮಾಡುವುದು ಬೇಡ ಎಂಬ ಸಲಹೆ ಕೊಟ್ಟಿದ್ದರು. ಆದರೆ ದ್ವಾರಕೀಶ್ ಅವರು ವಿಷ್ಣುವರ್ಧನ್ ಅವರ ಮಾತನ್ನು ಕೇಳಲಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯ ಚೆನ್ನಾಗಿತ್ತು. ಜಯಸುಧಾ, CR ಸಿಂಹ, ಗಿರೀಶ್ ಕಾರ್ನಾಡ್ ಅಭಿನಯವೂ ಚೆನ್ನಾಗಿತ್ತು. ಅಂದುಕೊಂಡಂತೆ ಯಶಸ್ವಿಯಾಗಲಿಲ್ಲ. ಇದಾದ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ದ್ವಾರಕೀಶ್ ಅವರ ನಡುವೆ ಕೆಲ ಸಮಯ ಮನಸ್ತಾಪ ಉಂಟಾಗಿತ್ತು. ಆದರೆ ಅದರ ನಿಖರ ಕಾರಣವನ್ನು ಇಬ್ಬರೂ ಸಾರ್ವಜನಿಕವಾಗಿ ಹೇಳಿರಲಿಲ್ಲ. ಚಿತ್ರರಂಗದಲ್ಲಿ ಹೆಚ್ಚು ಕೇಳಿ ಬಂದ ಕಾರಣಗಳೇನೆಂದರೆ ದ್ವಾರಕೀಶ್ ಅವರಿಂದ ಕೆಲವು ಪತ್ರಿಕಾ ಹೇಳಿಕೆಗಳು ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಂಬಿಕೆ ವಿಷಯದಲ್ಲಿ ಭಿನ್ನಾಭಿಪ್ರಾಯ. ನೀ ತಂದ ಕಾಣಿಕೆ ಸಿನಿಮಾ ಸಮಯದ ನಂತರ ಇಬ್ಬರ ನಡುವೆ ದೂರ ಹೆಚ್ಚಾಯಿತು ಎಂದು ಹೇಳಲಾಗುತ್ತದೆ. ಒಂದು ಸಂದರ್ಶನದಲ್ಲಿ ದ್ವಾರಕೀಶ್ ಅವರು ತನ್ನದೇ ಮಾತುಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಗುಣ, ವ್ಯಕ್ತಿತ್ವ ಹೇಗಿತ್ತೆಂದರೆ ಹಿಂದಿ ಚಿತ್ರೀಕರಣ ಮಾಡುತ್ತಿದ್ದಾಗ ಮಧ್ಯದಲ್ಲಿ 19 ದಿನಗಳ ಬಿಡುವು ಸಿಗುತ್ತದೆ. ಆಗ ದ್ವಾರಕೀಶ್ ಚೆನ್ನೈನಲ್ಲಿ ಊರಿಗೆ ಉಪದೇಶಂ ಎಂಬ ತಮಿಳು ಚಿತ್ರವನ್ನು ನೋಡಿ ಅದನ್ನು ಕನ್ನಡದಲ್ಲಿ ಚಿತ್ರ ಮಾಡಲು ನಿರ್ಧರಿಸುತ್ತಾರೆ. ಇಂದಿನ ರಾಮಾಯಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಲು ಒಪ್ಪಿಕೊಂಡಿರುತ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ದಿನವೂ ಕತೆ ಕೇಳಲಿಲ್ಲ. ಅಷ್ಟೊಂದು ಅಗಾಧವಾದ ನಂಬಿಕೆ ದ್ವಾರಕೀಶ್ ಅವರ ಬಗ್ಗೆ.
ಇಂದಿನ ರಾಮಾಯಣ ಚಿತ್ರದಲ್ಲಿ ಚಿಕ್ಕಪ್ಪನ ಪಾತ್ರ, ನಾಯಕಿ ಇಲ್ಲ, ಫೈಟ್ ಇಲ್ಲ, ಹೀರೋಯಿಸಂ ಇಲ್ಲ. ಆದರೂ ವಿಷ್ಣುವರ್ಧನ್ ಅವರು ನಟಿಸಿದ್ದರು. ಕೇವಲ 19 ದಿನದಲ್ಲಿ ತೆಗೆದ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಸೂಪರ್ ಡೂಪರ್ ಹಿಟ್ ಆಯಿತು. ಡಾಕ್ಟರ್ ವಿಷ್ಣುವರ್ಧನ್ ರವರ ಆಕ್ಟಿಂಗ್ ಹೇಗಿತ್ತು ಅಂದರೆ ಪ್ರೇಕ್ಷಕರ ಹೃದಯವನ್ನು ಕಲಕಿತ್ತು. ಅಂತ ಮನೋಜ್ಞ ಅಭಿನಯದಿಂದ ಕೂಡಿತ್ತು. ಇಂಥ ಸರಳ ಸಜ್ಜನಿಕೆ ವ್ಯಕ್ತಿತ್ವ, ನಿರ್ದೇಶಕರ ಮತ್ತು ನಿರ್ಮಾಪಕರ ನಟ ಎಂದೇ ಪ್ರಸಿದ್ಧಿ ಪಡೆದಿರುವ ಸಾಹಸ ಸಿಂಹ, ಕರ್ನಾಟಕ ರತ್ನ, ಅಭಿನವ ಭಾರ್ಗವ, ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಪಡೆದ ನಾವೇ ಧನ್ಯ. ಇಂಥ ಅಪರೂಪದ ಸರಳ ವ್ಯಕ್ತಿತ್ವ, ಹೆಣ್ಣು ಮಕ್ಕಳ ಆರಾಧ್ಯ ದೈವ, ಕರುನಾಡಿನ ದಾರಿದೀಪ, ಅಭಿಮಾನಿಗಳ ಹೃದಯ ಸಿಂಹಾಸನದೀಶ್ವರ ಮತ್ತೊಮ್ಮೆ ಕರುನಾಡಿನಲ್ಲಿ ಹುಟ್ಟಿ ಬರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನೂ ಸ್ವಾರಸ್ಯಕರ ಘಟನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 100ರಲ್ಲಿ ತಿಳಿಯೋಣ ಅಭಿಮಾನಿಗಳೇ. ಅಪ್ಪಟ ಡಾಕ್ಟರ್ ವಿಷ್ಣುದಾದಾರ್ ಅವರ ಅಭಿಮಾನಿಗಳು ವರನಿಧಿ ಕನ್ನಡ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಜೈ ವಿಷ್ಣುದಾದಾ ಎಂದು ಕಮೆಂಟ್ ಮಾಡಿ. ನಮ್ಮ ವಿಷ್ಣುದಾದಾ ನಮ್ಮ ಹೆಮ್ಮೆ. ಜೈ ಕನ್ನಡ, ಜೈ ವಿಷ್ಣುದಾದಾ.